ಶ್ರೀ ಕರಿಸಿದ್ದೇಶ್ವರ ಜಾತ್ರೆಯಲ್ಲಿ 50 ಕ್ವಿಂಟಾಲ್ ಬೂಂದಿ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಖನೂರು ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ಜಾತ್ರೆಯು ವರ್ಷದಲ್ಲಿ 2 ಬಾರಿ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ. ಈ ಜಾತ್ರೆಗೆ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಜನರು ಪಾಲ್ಗೊಂಡು ಶ್ರೀ ಕರಿಸಿದ್ದೇಶ್ವರ ದರ್ಶನ ಪಡೆಯುತ್ತಾರೆ. ಜಾತ್ರೆಗೆ ಬರುವಂತಹ ಸುಮಾರು 30 ರಿಂದ 50 ಸಾವಿರ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗ ಜರುಗುತ್ತೆ. ಈ ಜಾತ್ರೆ ವಿಶೇಷ ಏನಂದ್ರೆ ಜಾತ್ರೆಯಲ್ಲಿ 50 ಕ್ವಿಂಟಾಲ್ ಕಡಲೆ ಹಿಟ್ಟಿನ ಬೂಂದಿ ಭಕ್ತರಿಗೆ ಉಣಬಡಿಸುವುದು ವಿಶೇಷ. ಇನ್ನು ಅನ್ನಪ್ರಸಾದ ಸಿದ್ಧ ಮಾಡಲು ಬೇರೆ ಬೇರೆ ಪಟ್ಟಣಗಳಿಂದ ನುರಿತ ಅಡಿಗೆ ತಯಾರಿಕೆ ಮಾಡುವವರನ್ನ ಕರೆಸಿ ತಯಾರಿಸುವುದು ವಿಶೇಷ. 2 ದಿನಗಳ ಪರ್ಯಂತ ನಡೆಯುವಂತಹ ಈ ಜಾತ್ರೆಯಲ್ಲಿ ಭಕ್ತರು ತಮ್ಮ ಹರಕೆ ತೀರಿಸಲು ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸುತ್ತಾರೆ. 2 ದಿನಗಳ ಪರ್ಯಂತ ವಿಜೃಂಭಣೆಯಿಂದ ಜರುಗುವ ಜಾತ್ರೆಯಲ್ಲಿ ಭಕ್ತರಿಂದ ಭಜನೆ ಕಾರ್ಯಕ್ರಮ ನಡೆಯುತ್ತೆ. ಈ ಗ್ರಾಮದ ಗ್ರಾಮದೇವರಾದ ಶ್ರೀ ಕರಿಸಿದ್ದೇಶ್ವರ ಈ ಭಾಗದ ಬೇಡಿದ್ದೆಲ್ಲ ಕರುಣಿಸುವ ಕಾಮಧೇನು ಅಂತ ನಂಬಿಕೆ. ಹಾಗೆಯೇ ಗ್ರಾಮದಲ್ಲಿ ಕೆಲ ನಿಯಮಗಳು ಕೂಡ ಪಾಲಿಸುತ್ತಾರೆ. ಗ್ರಾಮಸ್ಥರು ಈ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಮನೆಗಳು ದೇವಸ್ಥಾನಕ್ಕಿಂತ ಎತ್ತರ ಅಥವಾ 2 ಅಂತಸ್ತಿನ ಮನೆ ಕಟ್ಟಡ ಮಾಡುವಂತಿಲ್ಲ, ಮಲಗಲಿಕ್ಕೆ ಗಾದೆ ಉಪಯೋಗಿಸುವಂತಿಲ್ಲ. ಇನ್ನು ಹಲವಾರು ನಿಯಮಗಳನ್ನು ಈ ಗ್ರಾಮದ ಜನರು ಪಾಲಿಸುತ್ತಾರೆ. ದೇವ್ರ ಪೂಜೆ ರಾತ್ರಿ 3 ಗಂಟೆಗೆ ಪೂಜೆ ಮಾಡ್ತಾರೆ. ಕನಿಗಲ್ ಪತ್ರೆ ಹಚ್ತಾರೆ. ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಹಿಡ್ಕೊಂಡು ಎಲ್ಲ ಮಂದಿ ಬರ್ತದೆ. ಆ ಮಂದಿ ಕೌಲು ಕೇಳ್ತಾರೆ. ಕೌಲು ಕೇಳಿ ಏನು ದಗನ ಮಾಡಬೇಕು, ಒಬ್ರು ಇಳಸಿಗೆ ನಿಲ್ಲಾಡ್ತಾರೆ, ನಿಲ್ಲು ಗಾಟ್ ಕೇಳ್ತಾರೆ, ಆಚೆ ಬರೋದು ನಿಲ್ತಾನೆ ದೇವ್ರ ಆಚೆ ಬೀಳೋದಿದ್ದ ನೀವು ನಿಲ್ಲಬಾರ್ದು ಹೇಳ್ತಾರೆ. ಮುಂದೆ ಏನೋ ಕಬ್ಬು ಹಚ್ಚೋದಾಗಲಿ, ಒಂದು ಬಾಳೆಗಿಡ ಹಚ್ಚೋದಾಗಲಿ, ಒಂದು ದ್ರಾಕ್ಷಿ ಪಡ ಹಚ್ಚೋದಾಗಲಿ, ಒಂದು ಎಲ್ಲಿ ಪಡ ಹಚ್ಚೋದಾಗಲಿ ಕೇಳದೆ ಯಾರು ಮಾಡೋಂಗಿಲ್ಲ, ಕೇಳಿ ಮಾಡ್ತಾರೆ. ಈಗ ಒಂದೊಂದು ನಮ್ಗೆ ರಾಗಕ್ಕೆ ನಮ್ಮ ಕಟ್ಟಲ್ಲೇ ಇವು 4-5 ತಾಲೂಕು ಮಂದಿ ಕೇಳಿ ಯಾರು ಮಾಡ್ಬೋದು, ಎಲ್ಲ ಲವಣಿ ಮಾಡೋರು. ಇವತ್ತಿನ ಜಾತ್ರೆ ಏನು ಅಡುಗೆ ಮಾಡಿಸಿರಿ? ಇವತ್ತು ಜಾತ್ರೆಗೆ ಬುಂಡೆ, ಅನ್ನ, ಸಾರ, ಕಾಯಿಪಲ್ಲೆ. ಎಷ್ಟು ಬುಂದೆ ಮಾಡಿಸಿರಿ? ಬುಂಡೆ 50 ಕ್ವಿಂಟಲ್, ಸಕ್ಕರೆ ಕೂಡ 50 ಕ್ವಿಂಟಲ್ ಐತಿ. ಟೋಟಲ್ ಎಷ್ಟು ಐತ್ರಿ ಅದ? ಎಷ್ಟು ಜನ ಉಂಡು ಹೋಗ್ತಾರೆ ಇಲ್ಲಿ? 20-25 ಜನ ಆರಾಮ ಉಂಡು. ಇಲ್ಲಿ ಆಸ್ಪಾಸ್ದವ್ರು ಬರ್ತಾರೋ ಇಲ್ಲಿ ಅವ್ರು ಅಷ್ಟೇ? ಇಲ್ಲ ಸುತ್ತಕಡೆ ಹಳ್ಳಿಯವ್ರ ತಾಲೂಕಲ್ಲ, ಬರೀ ತಾಲೂಕಲ್ಲ, ಚಿಕ್ಕೋಡಿ ತಾಲೂಕು, ಹತ್ತಿ ತಾಲೂಕು, ರಾಯಬಾಗ ತಾಲೂಕು, ಜಮಖಂಡಿ ತಾಲೂಕು, ಇವು 4 ತಾಲೂಕು ಮಂದಿ ಗಂಟಿಸ್ತಾರೆ. ರಾಯಚೂರು ಕೊಪ್ಪಳ ಇಲ್ಲಿ ಕೈ ಬಂದು ಭಾಗದಲ್ಲಿ ಹೋಗಿದ್ರೆ ಎಲ್ಲ ಬರ್ತಾರೆ. ಭಕ್ತರು ಕೊಡ್ತಾರೋ ಅಥವಾ ನೀವು ಪಟ್ಟಿ ಅದ ಮಾಡ್ತೀರಿ? ಪಟ್ಟಿ ಐತೆ ಒಂದು ದುಡ್ಡು ಕೇಳಂದ್ರೆ ಈಗ ಒಂದು ನಿಮ್ಮೊಂದು ದಗದೈತೆ, ನೀವು ಒಂದು ನೌಕರಿ ಇಡಾದ್ರೆ ನೌಕರಿ ಒಂದು ಹತ್ತೈತೋ ಇಲ್ಲೋ, ನೌಕರಿ ಹತ್ತೈತಂದ್ರೆ ಅದು ದೇವ್ರು ವಜ್ಜಿ ಹೇಳಿದ್ರೆ ಅವ್ರು ತಂದು ಕೊಡ್ತಾನೆ. ಮತ್ತೊಂದು ಗಂಡು ಮಗ ಬೇಕಾಗಿರ್ತದೆ ಒಬ್ರಿಗೆ. ಆ ಗಂಡು ಮಗ ಹುಡ್ತೈತಿ ಹಾಕ್ಬೇಕಪ್ಪ. ಯಾರಿಗೆ ಒಂದು ತಲೆ ಹೇಳ್ತಾನೆ, ಯಾರಿಗೆ 2 ತಲೆ ಹೇಳ್ತಾನು, ಯಾರಿಗೆ ಒಂದು 10 ರೂಪಾಯಿ ಹೇಳ್ತಾನು, ಅದು ತಂದು ಕೊಡ್ತಾನೆ. ಅದ್ರ ಮೇಲೆ ನಾವು ಗುಡಿ ನೋಡ್ಕೊಂಡು ಹೋಗ್ತೀವಿ. ಎಷ್ಟು ಸಲ ಜಾತ್ರೆ ಆಯ್ತು ರೀ ವರ್ಷಕ್ಕೆ? 2 ಸಲ ಆಯ್ತು ರೀ. ಯಾವಾಗ ಆಯ್ತು ರೀ? ಉಗಾದಿ ಒಮ್ಮೆ, ಮಾನ್ಯ ದಸರಾಕ ಉಗಾದಿ 2 ಸಲ ಇಷ್ಟು ವಿಜೃಂಭಣೆಯಿಂದ ಮಾಡ್ತೀರಿ ಮಾಡ್ತೀರಿ. ಮತ್ತು ಆನೆ ಐತಿ, ಕುದುರೆ ಐತಿ, ದಂಗೋಳು ಬಾಳ್ದವು, ಒಂದು 6 ಎಮ್ಮೆ ಹಾಲಿಗೆ, ಚಾಕ್ ಹಾಲಿಗೆ ಒಂದು 5 ಹಾಲು ವ್ಯವಸ್ಥೆ ನಾವು ಆನೆ ಮೇಲೆ ಆಳ, ಕುದುರೆ ಮೇಲೆ ಆಳ, ದನಗೋಳ ಮೇಲೆ ಆಳ, ದೇವರು ಅಡಿ ತೊಗೊಂಡು ಒಂದು 4 ತಗಡಿ ಮುಳು ತೊಗೊಂಡು ಅದ್ರ ಮೇಲೆ ಆಳ ಎಲ್ಲ. ಅನ್ನಪ್ರಸಾದ ವಿನಿಯೋಗ ಡೈಲಿ ಇರ್ತದೆ ರೀ? ದಿನ ಕಂಟಿನ್ಯೂಷನ್. ಯಾವಾಗ ರಾತ್ರಿ 10 ಹಿಡ್ಕೊಂಡು ಮುಂಜಾನೆ 8 ಹಿಡ್ಕೊಂಡು ರಾತ್ರಿ 10 ಗಂಟೆ ಬೇಕಾದ್ರೆ ಬಲ್ಲಿ 2 ಜನ ಬರ್ತಾರೆ. ದಾಸೋಗ ಚದಕ, ಅನ್ನ, ಸಾರು ಇಷ್ಟ, ಚಪಾತಿ ರೊಟ್ಟಿ ಏನಿಲ್ಲ. ತಮ್ಮ ಹೆಸರು ರೀ? ನಾಗಪ್ಪ ಸಿಂಗಾಡಿ, ಕರಿಗಾರ್, ಹುಲ್ಪ್ ಕಂಟಿಗ.